BDA ನಿರ್ವಹಿಸಬೇಕಾದಂತ ಎಲ್ಲ ಕೆಲಸ ಕೂಡ ಈ GBA ನಿರ್ವಹಿಸ್ತದೆ. ಡಬಲ್ ಹೋಗಂಗಿಲ್ಲ ಈಗ. ಒನ್ ಸ್ಟಾಪ್ ಸೊಲ್ಯೂಷನ್. ಅಲ್ಲಿಗೂ ಹೋಗೋದು ಇಲ್ಲಿಗೆ ಹೋಗೋದು ವ್ಯವಸ್ಥೆ ಇಲ್ಲ ಈಗ. ಇಲ್ಲೇ ಮಾಡೋದು, ಇಲ್ಲೇ ಕಟ್ಟೋದು, ನಾವೇ ರೆವಿನ್ಯೂಗೆ ದುಡ್ಡು ಕಲೆಕ್ಟ್ ಮಾಡೋದು, ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಅಷ್ಟೇ. ಒಂದಲ್ಲ ಹತ್ತು ಕೇಳಪ್ಪ. ಖಾಲಿ ಸೈಟ್ಗಳು ಮಾತ್ರ ಅಪ್ಲೈ ಆಗುತ್ತೋ? ಈಗ ಈ ಖಾತಾದಲ್ಲಿ ಸೈಟ್ ಕಟ್ಟಡ ಕಟ್ಬಿಟ್ಟಿರ್ತಾರೆ. ನಾವು ಫಸ್ಟ್ ಈಗ ಭೂಮಿಗೆ ಖಾಲಿ ಸೈಟ್ ಇರ್ಲಿ, ಕಟ್ಟಡ ಇರ್ಲಿ, ಫಸ್ಟ್ ಭೂಮಿ ಯಾವ ಭೂಮಿ ಮೇಲೆ ಆ ಕಟ್ಟಡ ಇದೆ ಅನ್ನೋದು ಅವನ್ ಭೂಮಿನ ಯಾರ ಭೂಮಿನ ಫಸ್ಟ್ ತೀರ್ಮಾನ ಮಾಡಬೇಕು. ಫಸ್ಟ್ ಆ ಭೂಮಿಗೆ ಒಂದು ಶಕ್ತಿ ಕೊಡಬೇಕು, ದಾಖಲೆ ಕೊಡಬೇಕು. ಆಮೇಲೆ ವಿತ್ ಇನ್ ದಿ ಲಾ ಬರ್ದಿದ್ಯಾ, ವಿತ್ ಇನ್ ದಿ ಲಾ ಬರ್ಲಿಲ್ವಾ ಭೂಮಿ ಮೇಲೆ ಬಿಲ್ಡಿಂಗ್ ಅನ್ನೋದು ಆಮೇಲೆ ತೀರ್ಮಾನ ಮಾಡಬೇಕು. ಆಮೇಲೆ ಅದಕ್ಕೆ ಟ್ಯಾಕ್ಸ್ ಗೀಕ್ಸು ಎಲ್ಲ ಎಷ್ಟು ಕಟ್ಟಬೇಕು, ಏನು ಎತ್ತ ಅಂತೇಳಿ ಬೆಂಗಳೂರು ನಗರಕ್ಕೆ ಕಾರ್ಪೊರೇಷನ್ ಅಲ್ಲಿ ಏನ್ ವ್ಯವಸ್ಥೆ ಇದೆ, ಕಾನೂನಲ್ಲಿ ಏನ್ ಚೌಕಟ್ಟಿದೆ, ಆ ಚೌಕಟ್ಟು ಅದಕ್ಕೆ ಆಮೇಲೆ ಅದಕ್ಕೆ ಪ್ರಯೋಗ ಮಾಡ್ತೀವಿ. ಎಲ್ಲ ನಮ್ಮ ಹತ್ರ ಸಿದ್ಧತೆ ಮಾಡ್ಕೊಂಡೆ ಒಳ್ಳೆ ಮುಹೂರ್ತ ನೋಡಿ, ಈಗ 12 ಗಂಟೆ ಮೇಲೆನೆ ಇಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ 15ನೇ ತಾರೀಕೆ ಆಗ್ಬೇಕು ಅಂತೇಳಿ, ದೀಪಾವಳಿಗೆ ಗಿಫ್ಟ್ ಕೊಟ್ಟಂಗೂ ಆಗ್ಬೇಕು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರಬೇಕು. ಇದೆಲ್ಲ ಪಾಪ ನಮ್ಮ ಆಫೀಸರ್ಸು ಇದು ಸುಮ್ಮನೆ ಮಾಡಿಲ್ಲ. 1 ವರ್ಷದಿಂದ ಬೆಳಗ್ಗೆ ಸಾಯಂಕಾಲ ನಿದ್ರೆ ಕೆಡಿಸ್ಕೊಂಡು ಯಾವ ರೀತಿ ನಾಗರಿಕರಿಗೆ ಸಹಾಯ ಮಾಡಬಹುದು, ಯಾವ ರೀತಿ ಟ್ಯಾಕ್ಸ್ ಅನ್ನ ಎಲ್ಲರೂ ಕೂಡ, ಯಾಕೆಂದ್ರೆ ಎಲ್ಲ ನಾಗರಿಕ ಸೌಲಭ್ಯ ಒದಗಿಸ್ಕೊಡ್ತಾ ಇದೀವಿ. ಇನ್ನ ಹೆಚ್ಚಿಗೆ ಕಲ್ಪ ಎಲ್ಲ ಕಂಟ್ರೋಲ್ಡ್ ಸಿಟಿ ಅಂತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸನ, ದಾಖಲೆಗಳನ್ನ ಅವ್ರ ಆಸ್ತಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ. ಹೇಳಿ, ಒಂದು ಮಾಡ್ಕೊಂಡಿಲ್ಲ ಎಕ್ಸೆಪ್ಟ್ ಲೇಔಟ್ ಅಪ್ರೂವ್ಡ್ ಬೈ ದಿ ಗವರ್ಮೆಂಟ್. ಅದು ಆಗಿ ಗವರ್ಮೆಂಟ್ ಮಾಡಿಕೊಂಡು ಕೆಲವು ರಿಲಿಂಕ್ವಿಶ್ ಮಾಡಬೇಕು. ಕೆಲವು ಕಡೆ ರಿಲಿಂಕ್ವಿಶ್ ಆಗಿದೆ, ಕೆಲವು ಕಡೆ ರಿಲಿಂಕ್ವಿಶ್ ಮಾಡಲ್ಲ. ಈಗೆಲ್ಲ ರೋಡ್ಗಳು ಯಾವುದೇ ಅವನ ಆಸ್ತಿಗೆ ಪಕ್ಕದಲ್ಲಿ ರೋಡ್ ಅಂತ ಇದ್ರೆ ಅದು ಗವರ್ಮೆಂಟ್ ರೋಡ್ ಆಗೋಯ್ತು. ಇವರೆಲ್ಲ ಏನ್ ಮಾಡ್ಬಿಟ್ಟಿದ್ರೆ ಗೇಟೆಡ್ ಕಮ್ಯುನಿಟಿ ಟೈಪ್ ಮಾಡ್ಕೊಬಿಟ್ಟಿದ್ರು. ಇನ್ನ ಪಾಣಿ ಅವನ ಹೆಸರೇ ಬರ್ತಾ ಇತ್ತು, ಲ್ಯಾಂಡ್ ಓನರ್ ಹೆಸರೇ ಬರ್ತಾ ಇತ್ತು ಪಾಣಿ. ಈಗ ಮುಂದಕ್ಕಿಲ್ಲ, ಎಲ್ಲಾ ಪಾಣಿಗಳಿಗೂ ಈಗಲೇ ಬರಿತಾ ಇದೀವಿ ನಾವು. ಬೆಂಗಳೂರು ನಗರದ ಎಲ್ಲ ಚೆಕ್ ಮಾಡ್ಬಿಟ್ಟು ಏನೇನು ಇದೆ ಎಲ್ಲ ಕೂಡ ಇಲ್ಲಿ ಪಾಣಿ ಕ್ಲೋಸ್ ಮಾಡಿ. ರೆವೆನ್ಯೂ ಲೇಔಟ್ ರೆವೆನ್ಯೂ ಸೈಟ್ ಆಗಲಿ, ರೆವೆನ್ಯೂ ಸೈಟ್ ಲ್ಯಾಂಡ್ ತಗೊಂಡು ಕನ್ವರ್ಟ್ ಮಾಡ್ಕೊಂಡಿದ್ದು, ಕನ್ವರ್ಟ್ ಮಾಡಿದ ಮೇಲೆ ಡೆವಲಪ್ಮೆಂಟ್ ಹತ್ರ ಹೋಗಿಲ್ಲ ಅಂತ ಲ್ಯಾಂಡ್ ಇದೆ. 3 ಹಂತ ನೋಡಪ್ಪ, ಇದೊಂದು ತಲೆಯಲ್ಲಿ ಇರಲಿ, ಇದೊಂದು ನೋಟ್ ಮಾಡ್ಕೊಳ್ಳಿ ಪ್ಲೀಸ್, ಪುಟ್ ಇಟ್ ಆನ್ ರೆಕಾರ್ಡ್. ಫಸ್ಟ್ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಬೆಂಗಳೂರಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಫಸ್ಟ್ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಎಲ್ಲರಿಗೂ ಕೂಡ ಒಂದು ಯೂನಿಫಾರ್ಮ್ ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಖಾತಾಯಿಂದ ಶುರು ಮಾಡಿದೆ. ಆ ಈ ಖಾತಾ ಮಾಡ್ಬೇಕಾದ್ರೆ ಏನೇನು ಅಡೆತಗಳು ಬರ್ತಾ ಇದೆ, ತೊಂದರೆಗಳು ಬಂದಿದೆ ಅನ್ನೋದನ್ನ ನಾವು ಇದಲ್ಲದೆ ಎಲ್ಲ ಖಾತಾಗಳು ಕೂಡ ಡಿಜಿಟಲೈಸೇಷನ್ ಮಾಡ್ಲಿಕ್ಕೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ. ಆಲ್ ಪ್ರಾಪರ್ಟೀಸ್ ಆಫ್ ಬ್ಯಾಂಗ್ಳೂರ್ ಈಗಾಗಲೇ ನಾವು ಸ್ಕ್ಯಾನ್ ಮಾಡಿದ್ವಿ. ಅವನ್ ಯಾರೋ ತಿದ್ದು ಬಿಡೋದು, ಬರ್ದಿಟ್ಕೊಳ್ಳೋದು, ಮಾಡೋದು ಇವೆಲ್ಲ ಮಾಡಬಾರ್ದು ಅಂತೇಳಿ ಅದೊಂದು ಮಾಡಿದ್ವಿ. ಆಮೇಲೆ ಆನ್ಲೈನ್ ಖಾತಾ ಸಿಸ್ಟಮ್ ಅನ್ನ ಈಗಾಗಲೇ ತಂದಿದ್ದೀವಿ. ಆನ್ಲೈನ್ ಖಾತಾ ಸಿಸ್ಟಮ್ ತೆಗೆದುಕೊಂಡಿದ್ದೀವಿ. ಈಗ ಕನ್ವರ್ಷನ್ ಆಫ್ ಬಿ ಖಾತಾ ಟು ಎ ಖಾತಾ. ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಬಿ ಖಾತಾ ಅಂತ ಮಾಡೋದು, ಯಾವುದೋ ಒಂದು ಸಣ್ಣ ದಾಖಲೆಗಳು ಕೊಡೋಕ್ಕೋಸ್ಕರ. ಅವನಿಗೆ ಯಾವ ಬ್ಯಾಂಕ್ ಅವನು ಸಹಾಯ ಮಾಡ್ತಿಲ್ಲ. ಬಟ್ ಸರ್ಕಾರ ಎಲ್ಲಾ ತರದ ಫೆಸಿಲಿಟೀಸ್ ಹತ್ತಕ್ಕೆ ತಗೊಂಡು ಹೋಗ್ತಾ ಇದ್ದವು. ಬಟ್ ಅವನ ಆಸ್ತಿಗೆ ಒಂದು ಶಕ್ತಿ ಬರ್ಬೇಕಲ್ಲ. ಬೆಂಗಳೂರು ನಗರ ನಾವು ಯಾರನ್ನು ಓಡಿಸಕ್ಕಾಗಲ್ಲ ಆ ದೃಷ್ಟಿಯಿಂದ. ಸೊ ಅದಕ್ಕೆ ಈಗ ನಾವು ಆಟೋಮೇಟೆಡ್ ಖಾತಾ ಸಿಸ್ಟಮ್ ಅನ್ನ ತರ್ತಾ ಇದೀವಿ. ಅವನು ಸೇಲ್ ಮಾಡಕ್ಕೆ, ಮತ್ತೊಂದು ಮಾಡ್ಲಿಕ್ಕೆ, ಸೇಲ್ ಮಾಡೋದು ಕೂಡ ದಾಖಲೆ ಸಿಗ್ತದೆ. ಆಮೇಲೆ ಅದಕ್ಕೊಂದು ಬೆಲೆ ಸಿಗ್ತದೆ, ಅವನಿಗೂ ಗೌರವ ಸಿಗ್ತದೆ. ಎಲ್ಲ ಖಾತೆ ದಾಖಲೆಗಳನ್ನ ಕೂಡ ಅವನು ನೋಡ್ಕೊಳ್ಬಹುದು. ಯಾರು ಮಧ್ಯ ಹೆಚ್ಚು ಕಮ್ಮಿ ಮಾಡ್ಕೊಳ್ದಂಗೆ ಕಾಪಾಡಬೇಕು. ಇದೊಂದು ಐತಿಹಾಸಿಕವಾದಂತ ತೀರ್ಮಾನ
ಇವತ್ತು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತು ಇದನ್ನ ಲಾಂಚ್ ಮಾಡಿದೆ. more than 2 square meters is property ಮತ್ತೆ this revenue is generate ಆಗುತ್ತೆ. ಈಗ ಹೆಂಗ್ ಲೆಕ್ಕ ಹಾಕೋಣ, ಈಗೆಲ್ಲ ಬರಕ್ ಶುರು ಮಾಡ್ಲಿ. ನೋ ಈಗ ಅದನ್ನ ನಾನು ಹೇಳಕ್ ಹೋಗಲ್ಲ. ಅದು ಎಷ್ಟೆಷ್ಟು ಬರ್ತದೋ ಏನೇನ್ ಬರ್ತದೋ ಅರ್ಜಿ ಹಾಕೊಳ್ಳಿ ಅವರೆಲ್ಲ. ಈಗ ನಾವು 7.5 ಲಕ್ಷ ಪ್ಲಸ್ ಇನ್ನೊಂದು 8 ಲಕ್ಷ 15 ಲಕ್ಷ ಆಸ್ತಿಗಳಿಗೆ ಇದು ಅನುಕೂಲ ಆಗ್ತದೆ ಅನ್ನೋದು ನಮ್ಮಲ್ಲಿ ಅಂದಾಜಿದೆ. ಒಟ್ಟು ನಮ್ಮ ಲೆಕ್ಕದಲ್ಲಿ 25 ಲಕ್ಷ ಅಫಿಷಿಯಲ್ ಆಸ್ತಿಗಳಿದೆ. ಇದಲ್ಲದೆ ಬ್ಯಾಂಗ್ಳೂರ್ ಪಕ್ಕದ ಈ ಕಾರ್ಪೊರೇಷನ್ ಬಿಟ್ಬಿಟ್ಟು ಒಂದಷ್ಟು 30% ಜಾಗ ಆಡ್ ಆಗಿದೆ. ಅದಕ್ಕೆ ನಾವು ಬೇರೆ ಅದಕ್ಕೆ ವ್ಯವಸ್ಥೆಯನ್ನು ನಾವು ತರ್ತೇವೆ. ಅದಕ್ಕೆ ನಾನು ಈ ಬೆಂಗಳೂರಿನ ಹೊರಗಡೆ ಏರಿಯಾ ಕೂಡ ನನ್ನ ಡಿಪಾರ್ಟ್ಮೆಂಟ್ಗೆ ಆಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಪರೇಟ್ ಆಗಿ ತೀರ್ಮಾನ ಮಾಡ್ತೀನಿ. ದಿಸ್ ಇಸ್ ವಾಟ್ ದಿಸ್ ಎಂಟೈರ್ ಫಸ್ಟ್ ಅವ್ರಿಗೆ ಆಸ್ತಿ ಕರೆಕ್ಟ್ ಮಾಡೋಣ, ಅವ್ರ ಪ್ರಾಪರ್ಟಿನ ರೆಗ್ಯುಲೈಸ್ ಮಾಡ್ಕೊಡೋಣ. ರೆಗ್ಯುಲೈಸ್ ಮೀನ್ಸ್ ದಟ್ ಐ ಆಮ್ ನಾಟ್ ಮೇಕಿಂಗ್ ಇಲ್ಲಿಗಲ್ ಥಿಂಗ್ಸ್. ಇರೋಂತ ರೆವಿನ್ಯೂ ದಾಖಲೆಗಳನ್ನ ಮಾಡ್ಕೊಂಡಿದ್ರಲ್ಲ, RTC ತಗೊಂಡಿದ್ರು, ಪಂಚಾಯತಿ ಖಾತೆಯಲ್ಲಿ ತಗೊಂಡಿದ್ರು, ಕನ್ವರ್ಷನ್ ಮಾಡ್ತಾ ಇದ್ಕೊಂಡಿದ್ರಲ್ಲ, ಅದು ನಿಮ್ ಬೆಂಗಳೂರು ನಗರದ ಆಸ್ತಿ ಅಂತ ನಾವು ಮಾಡ್ತಾ ಇದೀವಿ. ಬೆಂಗಳೂರು ನಗರ ಕಾರ್ಪೊರೇಷನ್ ಆಸ್ತಿ. ಸರ್, ಇದು ಅಟೆ ಹಾಕಿಕೆ ತೀರ್ಮಾನ ಕರೆಕ್ಟ್. ಓಕೆ. ಇನ್ಫಾರ್ಮ್ ಖಾತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಇನ್ಫಾರ್ಮ್ ಖಾತೆ ಏನಿಲ್ಲ, ಅವನು ಏನ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾನೆ, ಅವನತ್ರ ಇರುವಂತ ಬಿ ಖಾತಾ, ಅವನತ್ರ ಇರುವಂತ ಮೂಲ ದಾಖಲೆಗಳು. ಇಲ್ಲಿ ನಾವು ಗೌರ್ಮೆಂಟ್ ಪ್ರಾಪರ್ಟಿಗೆ ನಾನು ಎಂಟರ್ಟೈನ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಪ್ರಾಪರ್ಟಿ ಯಾರು ಕಟ್ಕೊಬಿಟ್ಟಿದ್ರೆ ಇಲ್ಲ. ಆಮೇಲೆ PTCL ಆಕ್ಟ್ ಅಲ್ಲಿ ಲಿಟಿಗೇಷನ್ ಇರ್ತವೆ, ಕೆಲವು ಕೇಸು PTCL ಅಲ್ಲಿ ಬಂದಿದೆ. ಅಂತವೆಲ್ಲ ದಾಖಲೆಗೆ ಬಂದಿದ್ರೆ ಏನು ಪ್ರಾಬ್ಲಮ್ ಇಲ್ಲದೆ ಅಕ್ಸೆಪ್ಟ್ ಆಗಿದ್ರೆ, ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡಿದ್ರೆ ಮುಂದಕ್ಕೆ ಯಾವ್ದಕ್ಕೆ ಏನ್ ತೊಂದರೆ ಇಲ್ಲ. ಬಟ್ ಎನಿ ಲಿಟಿಗೇಷನ್ಸ್ ಇತ್ತು ಅಂದ್ರೆ PTCL ಅಲ್ಲಿ ನಾವು ಅದಕ್ಕೆ ಎಂಟರ್ಟೈನ್ ಮಾಡಕ್ ಹೋಗ್ತೇವೆ. ತುಂಬಾ ಆಸ್ತಿಗಳಲ್ಲಿ ಬೆಂಗಳೂರು ಹೊರವರಿದಂತ ಆಸ್ತಿಗಳಲ್ಲಿ ಅವೇನು ಗುಲಾಕ ಮಾಡ್ತೀವಿ 2-3 ಖಾತಾ ಮಾಡುವಂತದ್ದು, ಒಬ್ಬರು ಇಬ್ಬರು ರಿಜಿಸ್ಟ್ರೇಷನ್ ಮಾಡುವಂತದ್ದು, ಆ ತರ ಇದೆ. ಅದನ್ನ ಯಾವ ತರ ಶಾಪ್ ನೋಡಿಯಪ್ಪ, ಅದಕ್ಕೆ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಐತಿಹಾಸಿಕವಾದಂತ ಕಾನೂನು ತೆಗೆದುಕೊಂಡು ಬಂದಿದ್ದಾರೆ. ಈ ರೀತಿ ಬೋಗಸ್ ರಿಜಿಸ್ಟ್ರೇಷನ್ ಮಾಡಿರೋಂತ ಎಲ್ಲ ದಾಖಲೆಗಳಿಗೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆನೆ ವಜಾ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆಗಲೇ ಅಸೆಂಬ್ಲಿಲೂ ಪಾಸ್ ಆಗಿದೆ. ಈಗಾಗಲೇ ರೂಲ್ಸ್ ಫ್ರೇಮ್ ಆಗ್ತಾ ಇದೆ. ರೈಟ್? 100 days deadline ಆಗಿದೆ. 100 days deadline ಆದ್ರೆ ವೀಸಾ ಇಶ್ಯೂ ಮಾಡೋದು. ರೇಟ್ ನೋಡೋಣ ಆಮೇಲೆ. ಈಗ ಸದ್ಯಕ್ಕೆ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈಗ ಫಸ್ಟ್ ನಿಮ್ಗೆ ಈಗ ಫೋನ್ ಕೊಡ್ತಾರಲ್ಲ ಏರ್ಟೆಲ್ ಅವರು ಇದ್ರವರೆಲ್ಲ, ಫಸ್ಟ್ 3 ತಿಂಗಳು ಫ್ರೀ ಅಂತ. ಯಾವ ಸರ್ವರ್ ಅವೆಲ್ಲ ನಂಬಿಟ್ಬಿಡಿ, ನಾವು ಸರ್ವ್ ಮಾಡ್ತೀವಿ ಸರ್ವರ್. ನಾವು ನಿಮ್ ಸೇವೆ ಮಾಡ್ತೀವಿ, ಡೋಂಟ್ ವರಿ. 5 ಕಾರ್ಪೊರೇಷನ್ ಆಗಿದೆ, ಈಗ 10 ಜಾಗ ಇಡ್ತೀವಿ. ಇನ್ನು ಬೇಕಾದ್ರೆ ಇನ್ನ 5 ಖಾತೆ, ಇನ್ನ 5 ಜಾಗ ಎಕ್ಸ್ಟ್ರಾ ಇಡ್ತೀವಿ. No, we will start. We will send people. ಆ ಲೋಕಲ್ ವಾರ್ಡ್ ಅಲ್ಲಿ ಕೆಲಸ ಮಾಡಂತ ಆ ಸ್ಟಾಫ್ಗೆ ಅವ್ರಿಗೆಲ್ಲ ಗೈಡ್ ಲೈನ್ ಕೊಟ್ಬಿಟ್ಟು ಪ್ರತಿ ಮನೆಗೂ ಕೂಡ ಹೋಗಿ ಅವ್ರ ಫೋಟೋ ಇಟ್ಕೊಂಡು, ನೀವು ಸೈಟ್ ತಗೊಂಡಿದ್ರೆ ನಿಮ್ಮ ಎದುರುಗಡೆ ನಿಲ್ಲಿಸಿ ಫೋಟೋ ಇಡಿಸ್ಬಿಟ್ಟು ದಾಖಲೆ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೈ ಮಾಡಿ ಬರೀ ವೇಟ್ ಮಾಡಬೇಕು, ಓಡಾಡೋ ಅವಶ್ಯಕತೆನೂ ಇಲ್ಲ. ಅಪ್ಲೈ ಮಾಡಿ ವೇಟ್ ಮಾಡಿ ಅಷ್ಟೇ ಸಾಕು. ನೀವು ಅರ್ಜಿ ಹಾಕ್ಬಿಡಿ, ನೀವೆಲ್ಲೂ ಓಡಾಡ್ಬೇಡಿ, ನಾವೇ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ಇದು ನೀವು ಇವತ್ತು ಅರ್ಜಿ ಹಾಕಿ, ನಾವು 1 ನವೆಂಬರ್ ಅಲ್ಲಿ ಬರ್ತೀವಿ. ಇಲ್ಲ, 2 ಇವತ್ತು ಆಗುತ್ತೆ. ಹೀಗೆ 2 ಎಲ್ಲ ಯಾವ್ದು ಬೇಕಾದ್ರೆ 500 rupees ಫಾರ್ ಬೋತ್ 500 rupees. ಸದ್ಯಕ್ಕೆ 500 ರೂಪಾಯಿ ಕಟ್ಟಿ ಸಾಕು. ಆಮೇಲೆ ಗೈಡ್ ಲೈನ್ಸ್ ವ್ಯಾಲ್ಯೂ ಏನು ಅಂತ ಅದೆಲ್ಲ ದಾಖಲೆ ಇರ್ತದಮ್ಮ, ಸಿಸ್ಟಮ್ ಮಾಡ್ಬಿಟ್ಟಿರ್ತೀವಿ ನಾವು. ಪ್ರತಿ ಒಂದು ಏರಿಯಾದು ಈಗ ಕೆಂಗೇರಿಯಲ್ಲಿ ಏನ್ ರೇಟ್ ಇದೆ, ಯಾವ್ದೋ ಒಂದು ಏರಿಯಾ ರೋಡ್ ಅಲ್ಲಿ ಏನ್ ರೇಟ್ ಇದೆ, ಅದೆಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ತದೆ. ಆದೇಶ ಮಾಡಿದ್ರೆ OCC ಬಗ್ಗೆ 1200 ಅಡಿವರೆಗೂ ಅವಕಾಶ ಕೊಟ್ಟಿದೀವಿ ಫಸ್ಟ್. ಮಿಕ್ಕಿದ್ದು ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಧಕ್ಕೆ ಬರಲಿಲ್ದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಲಾ ಡಿಪಾರ್ಟ್ಮೆಂಟ್, ಲಾ ಎಕ್ಸ್ಪರ್ಟ್ಸ್ ಬೇರೆಯವರೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾರೆ.
ಮುಖ್ಯಮಂತ್ರಿಗಳು ಸಹಾಯ ಮಾಡಬೇಕು ಅಂತ 8 ಮೀಟಿಂಗ್ ಮಾಡಿದ್ದಾರೆ. 3 ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು. ಚೀಫ್ ಮಿನಿಸ್ಟರ್ 2-3 ಮೀಟಿಂಗ್ ಮಾಡಿದ್ರು, ನಾವು 2-3 ಮೀಟಿಂಗ್ ಮಾಡಿದ್ವು.